ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತೇನೆಂದರೆ ನಮ್ಮ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು. ಸೊ ಬೇಬಿ ಶವರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಹೆಂಗೋ ಅವಳು ಕೂಡ ಸ್ಕೂಲ್ಗೆ ಹೋಗಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಮಧ್ಯಾಹ್ನನೇ ಬಂದ್ವಿ. ಸೊ ಇದೇನೇ ಆ ಫಂಕ್ಷನ್ ಹಾಲು. ಇದಿರೋದು ದಟ್ಕಳ್ಳಿಲಿ ಮಂಗಳ ಚೆನ್ನೇಗೌಡ ಫಂಕ್ಷನ್ ಹಾಲ್ ಅಂತ. ಸೊ ಅಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇದು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು, ಹಾಗಾಗಿ ಬೇಗ ಹೊರಟ್ವಿ ನಾವು. ಸ್ವಲ್ಪ ಮಧ್ಯಾಹ್ನನೇ ಹೊರಡೋಣ ಅಂತ ಬಂದ್ವಿ. ಶಮಿಕಾ ಅಂತೂ ಅಲ್ಲಿ ನನ್ನ ಹತ್ರನೇ ಬರ್ತಾಯಿಲ್ಲ. ಅಲ್ಲೆಲ್ಲರೂ ಇದ್ದಾರಲ್ಲ, ಎಲ್ಲರ ಜೊತೆ ಆಟ ಆಡ್ಕೊಂಡು ನಿಂತಿದ್ಲು. ನಾನು ಊಟ ಮಾಡೋಕ್ಕೆ ಕರೆದ್ರೂ ಬರ್ತಾ ಇರಲಿಲ್ಲ ಅವಳು. ಸೊ ಹಂಗೆ ಆಟ ಆಡಲಿ ಅಂತ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ವೀಡಿಯೋ ಮಾಡಿದ್ರೇ ಬೈತಾಳೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡಿ ತಲೆ ಮೇಲೆ ಹೇಗೆ ವೇಲ್ ಹಾಕ್ಕೊಂಡು ಕವರ್ ಮಾಡ್ಕೋತಾ ಇದ್ದಾಳೆ. ಅದನ್ನು ಅವಳು ಹೇಳ್ತಾ ಇದ್ಲು. ನಾನು ಕೂಗ್ತಾ ಇದ್ದೀನಿ, ಅವಳನ್ನ ನೋಡ್ತಾನೇ ಇಲ್ಲ. ಮತ್ತು ನಾವು ಹೋಗಿದ್ದೆ ಮಧ್ಯಾಹ್ನ ಆದ್ರಿಂದ ಸ್ವಲ್ಪ ಹೊಟ್ಟೆ ಸಿತಿತ್ತು, ಹಂಗಾಗಿ ಊಟಕ್ಕಂತ ಹೊರಟೋದ್ವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಊಟ ಮಾಡ್ತಾಯಿದ್ದೆ. ಇವನು ಬಂದು ನಮ್ಮ ಕಸಿನು. ಸೊ ವೀಡಿಯೋ ಮಾಡೋದು ಅವ್ನಿಗೆ ಇಷ್ಟ ಆಗಲ್ಲ, ಹಾಗಾಗಿ ಫೇಸ್ ತೋರಿಸಲ್ಲ ಅಂತ ಅಡ್ಡ ಇಟ್ಕೊತಿದ್ದೇನೆ. ನಾನು ತೆಗ್ದಿದ್ದೀನಿ ಅಂತ ಮಾಡ್ತಾಯಿದ್ದೆ. ಸೊ ಇವಳಲ್ಲಿ ಊಟ ಮಾಡ್ಕೊಬಂದು ಇನ್ನು ಆಟ ಆಡ್ಕೊಂಡು ನಿಂತಿದ್ಲು. ಮತ್ತು ಅಲ್ಲಿಂದ ಫೋಟೋ ತೆಗ್ಸೋಣ ಸ್ವಲ್ಪ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ. ಸೊ ಇವರು ಚಂದ್ರು ಅಣ್ಣ ಅಂತೇಳಿ ಫೋಟೋ ತೆಗಿತಾ ಇರೋದು. ತುಂಬ ಚೆನ್ನಾಗಿ ತೆಗಿತಾರೆ, ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ. ಸೊ ಹಾಗಾಗಿ ಅವಳದು ಫೋಟೋ ಕ್ಲಿಕ್ ಮಾಡ್ಕೊಡ್ತೀನಿ ಅಂತ ಮಾಡಿ. ಅವ್ರು ನೋಡು ತಲೆ ಮೇಲೆ ತುಚ್ಚಿ ನಾನು ಚೂರಿಂಗ್ ಮೇಲೆ ಫೋಟೋಸ್ ತೆಗಿಸ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಇವಳಿಗೆ. ವೇಲ್ ಬೇಡವಾ? ಏನಕ್ಕೆ ಶೇಮ್ ಮಾಡ್ತಾರೆ? ಹಾಕೋಕಂತ. ಅಯ್ಯೋ ಚಿನ್ನು, ಫ್ಯಾನ್ ಬಿದ್ದೋಯ್ತಿದೆ. ತೀಟೆ ಮಾಡ್ತಾಳೆ, ಸುಮ್ಮನೆ ಕೂರೋದೇ ಇಲ್ಲ. ಮತ್ತು ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಟೈಮ್ ಆಗಿತ್ತು ಆಲ್ರೆಡಿ. ಸೊ ಹಾಗಾಗಿ ಹಂಗೆ ಆನ್ ದ ವೇ ಬರ್ತಾ ಅವಳು ಮಾಮೂಲಿ ಇದೆ ಅವಳದು ಜ್ಯೂಸ್ ಕುಡಿಬೇಕಂತ. ಸೊ ಹಾಗಾಗಿ ಜ್ಯೂಸ್ ಬೇಕಂತ ಹೇಳಿದ್ಲು. ಮತ್ತು ಜ್ಯೂಸ್ ಕೊಡ್ಸೋಣ ಅಂತ ಬಂದ್ವಿ. ಇತ್ತೀಚೆಗೆ ತುಂಬ ತೀಟೆ ಮಾಡ್ತಾಳೆ, ಹೇಳೋ ಮಾತೆ ಕೇಳ್ತಾ ಇಲ್ಲ ಯಾಕೋ. ಇಲ್ಲ ನನಗೆ ಫೋನ್ ಕೊಡು, ತಿಂತೀನಿ ಅಂತ ಕೇಳ್ತೀನಿ. ಕುಡಿ ಮತ್ತೆ ಜ್ಯೂಸ್ ಕೇಳ್ದಲ್ಲ ಪಪ್ಪ. ಇದೇನು ಜ್ಯೂಸ್? ಅವಳಿಗೆ ಕೊಡ್ಸಿರೋದು ನೀವು ಯಾಕ್ರಿ ಕುಡಿತಾ ಇದ್ದೀರಾ? ಓ, ಯಾವ ಜ್ಯೂಸ್ ಅದು? ಗೊತ್ತಾಯ್ತಾ ರೀ ನಿಮಗೆ? ಗೊತ್ತಾಯ್ತಾ ಯಾವ ಜ್ಯೂಸ್ ಅಂತ? ಒಂದು ಜ್ಯೂಸ್ ತರಿಸಿ ಅವಳು ಕುಡಿಲೇ ಇಲ್ಲ. ಸೊ ಅದನ್ನು ನಾನೇ ಕುಡ್ದಂಗಾಯ್ತು. ನೆಕ್ಸ್ಟ್ ನನಗೆ ಫ್ರೆಂಚ್ ಫ್ರೈಸ್ ಬೇಕಂತ ಕೇಳಿದ್ಲು. ಸೊ ಅದನ್ನು ಬುಕ್ ಮಾಡಿದ್ವಿ. ಈಗ ಅದನ್ನು ತಿಂತಾ ಇದ್ದಾಳೆ. ಅದನ್ನು ಕೂಡ ಅವಳು ಫುಲ್ ತಿನ್ನಲ್ಲ, ಅದನ್ನು ನಮಗೆ ಕೊಡ್ತಾಳೆ. ಅವಳು ಕೇಳ್ತಾಳೆ, ನಾವಿಬ್ಬರು ತಿಂತೀವಿ. ಆ ಥರ ಆಗುತ್ತೆ ಯಾವಾಗ್ಲೂ. ಸೊ ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊಟ್ಟೆ ಫುಲ್ ಆಗೋಯ್ತು. ಸೊ ಇವಾಗ ನಮ್ಮ ಮನೆಗೆ ಹೊರಡ್ತಾ ಇದ್ವಿ. ಸೊ ಏನಂದರೆ ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ಬಿಡ್ತಿದ್ದಾರೆ. ಸೊ ಆ ವಿಡಿಯೋ ಕೂಡ ಮಾಡ್ತೀನಿ. ಆಲ್ರೆಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಹಂಗೆ ಇವಳೂ ಕರ್ಕೊಂಡು ನೋಡೋಕ್ಕಂತ ಬಂದ್ವಿ. ಅವ್ರ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ನೋಡ್ತಾ ಇದ್ಲು. ಸೊ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಲ್ಲರನ್ನೂ ಕರೆಸಿದ್ರು. ಫುಲ್ ವಿಡಿಯೋ ಹಾಕ್ತೀನಿ ನೋಡಿ.